ಲೋಕೇಶ್ ಅವರು ಡೈರೆಕ್ಟ್ ಮಾಡಿರೋ ಕೂಲಿ ಮೂವಿ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಈ ಮೂವಿ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಯ್ತಾ ಅಥವಾ ಫೇಲ್ ಆಯ್ತಾ ಅಂತ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಮೇನ್ ರೋಲ್ ನಲ್ಲಿ ಮಾಡಿದ್ದಾರೆ ರಜನಿಕಾಂತ್, ನಾಗಾರ್ಜುನ್, ಶ್ರುತಿ ಹಾಸನ್ ಹಾಗೂ ಸೌಬಿನ್ ಅವರು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಾದರೆ ರಜನಿಕಾಂತ್ ಅವರಂತೂ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರೊಬ್ಬರೇ ಈ ಮೂವಿನ ಕ್ಯಾರಿ ಮಾಡಿದ್ದಾರೆ. ನಾಗಾರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ನಾಗಾರ್ಜುನ್ ಅವ್ರನ್ನ ತುಂಬಾ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಬಟ್ ಕ್ಯಾರೆಕ್ಟರ್ ತುಂಬಾ ಅಂಡರ್ ಡೆವಲಪ್ಡ್ ಇದೆ. ಒನ್ ಆಫ್ ದಿ ವರ್ಸ್ಟ್ ಕ್ಯಾರೆಕ್ಟರ್ ನಾಗಾರ್ಜುನ್ ಅವ್ರು ಮಾಡಿರೋದಂತ ಹೇಳ್ಬೋದು. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಂದ್ರೆ ಸೋಬಿನ್ ಅಂತ ಹೇಳ್ಬೋದು. ಉಪೇಂದ್ರ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ತರಲ್ಲ. ಅವ್ರದ್ದು ಕೂಡ ತುಂಬಾ ಅಂಡರ್ ರಿಟರ್ನ್ ಇದೆ ಅವ್ರ ಕ್ಯಾರೆಕ್ಟರ್. ಜಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಿದ್ದಾರೆ, ಕರ್ನಾಟಕ ಆಡಿಯನ್ಸ್ ಅಟ್ರಾಕ್ಟ್ ಆಗ್ಲಿ ಅನ್ನೋ ಕಾರಣದಿಂದ ಅವ್ರು ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಈ ಮೂವಿನಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ರಚಿತಾ ರಾಮ್ ಅವ್ರ ಅಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಸ್ಕ್ರೀನ್ ಟೈಮ್ ಏನಿದೆ ಅದನ್ನ ಸಕ್ಕದಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಲೋಕೇಶ್ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಅನ್ಸುತ್ತೆ ಕಾರಣ ನಂಗೆ ಅವ್ರ ಈ ಮೂವಿ ಫೇಲ್ ಆಗಿದ್ದಾರೆ ಅಂತ ಅನ್ಸಿದ್ದು. ನಾರ್ಮಲ್ ಡೈರೆಕ್ಟರ್ ಮಾಡಿದ್ರೆ ಈ ಮೂವಿ ಸೂಪರ್ ಅಂತ ಹೇಳ್ತಿದ್ವಿ. ಬಟ್ ಲೋಕೇಶ್ ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದ್ರು. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಳ್ಳೆ ಥ್ರಿಲ್ ಕೊಡುತ್ತೆ. ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಬೋರಿಂಗ್ ಆಗುತ್ತೆ. ಒಂದ್ ಸ್ವಲ್ಪ ಡ್ರಾಮಾನ ಕಮ್ಮಿ ಮಾಡಬಹುದಿತ್ತು. ಮತ್ತೆ ಎಂಡಿಂಗ್ ಸ್ವಲ್ಪ ಇನ್ನೊಂಚೂರು ಚೇಂಜ್ ಮಾಡಿ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಆನ್ ದಿ ಹೋಲ್ ಸ್ಕ್ರೀನ್ ಪ್ಲೇ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಈ ಮೂವಿ ಬ್ಲಾಕ್ ಬಾಸ್ಟರ್ ಆಗದೆ ಇರಬಹುದು. ಬಟ್ ಯಾವುದೇ ರೀತಿ ಕಮ್ಮಿನೂ ಇರಲಿಲ್ಲ. ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡಬಹುದು. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 6.5 ಔಟ್ ಆಫ್ 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.